ರಸ್ತೆಗೆ ಒಂದು ತಡೆಗಾಗಿ ನಿಲ್ಲಿಸ್ತಾ ಇದ್ವಿ, ನೋಡ್ತಾ ಇದ್ದೀರಾ. ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ ಮೆಚ್ಚಿನ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಚಳವಳಿಗೆ, ರೈತ ಹೋರಾಟಕ್ಕೆ, ರೈತ ವಿರೋಧಿ ಚಳುವಳಿಗೆ ಹೋಗೋ ಟೈಮಲ್ಲಿ ಪೆಟ್ರೋಲ್ ಖಾಲಿ ನಮ್ಮ ಪಾಡು. ಎಲ್ಲ ಗೌರವಿತ ರೈತ ಬಂಧುಗಳಿಗೆ ನಮಸ್ಕರಿಸುತ್ತಾ, ಏನಿವತ್ತು 29/7/2025 ದಿನ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಕಾವೇರಿ ನೀರಿನ ವಿಷಯವಾಗಿ ಇವತ್ತು ಚಳುವಳಿಯನ್ನು ನಡೆಸ್ತಾ ಇದ್ದೀವಿ. ಹಾಗಾಗಿ ಇವಾಗ ನೋಡ್ತಿರ್ಬೋದು ಸಮಯ 10:30 ಆಗಿದೆ. 11 ಗಂಟೆಗೆಲ್ಲ ನಾವು ನಗರ ರೀಚ್ ಆಗಬೇಕು. ಎಲ್ಲ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನೆಲ್ಲ ಬರ್ಕೊಂಡು ರೆಡಿ ಮಾಡಿದ್ದೀವಿ. ಇವಾಗ ಹೊಡ್ತಾ ಇದ್ವಿ, ಹೊರಗಡೆ ಮಳೆ ಬೇರೆ ಬರ್ತಾ ಇದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. 11 ಗಂಟೆ ಒಳಗಡೆ ಹೋಗಿ ನಾವು ಸೇರ್ಬೇಕಲ್ಲಿ. ಈ ಪ್ರಕಾಶನ ಆಲ್ರೆಡಿ ಮನೆ ಬಿಟ್ಟಿದ್ದಾರಂತೆ, ಫೋನ್ ಮಾಡಿದರು ಬೇಗ ಬನ್ನಿ ರಾಜವರು ಉಂಟು. ಇವಾಗ ಹೊಡ್ತಾ ಇದ್ದೀವಿ, ಮಳೆ ಬೇರೆ ಬರ್ತಾ ಇದೆ. ನೋಡೋಣ, ಮುಂದಿನ ವಿಡಿಯೋಗಳನ್ನ ಹಾಕ್ತೀನಿ. ಹಾಗೆ ನಮ್ಮ ಬೈಕ್ ತಗೊಂಡು ಗುಂಡ್ಲುಪೇಟೆ ಕಡೆ ಹೊರಟು, ಏನು ರಾಜ್ಯ ಮಹಿಳೆಯರು ಒಂದು ಪ್ರಿಂಟ್ಔಟ್ ತೆಗೆ ಕೇಳಿದರು. ಅದನ್ನು ನಮ್ಮ ಗುಂಡ್ಲುಪೇಟೆಯಲ್ಲಿ ಪ್ರಿಂಟ್ಔಟ್ ತಗೊಂಡು ಮುಖ್ಯಮಂತ್ರಿಗಳಿಗೆ ಹಕ್ಕೊತ್ತಾಯ ನೀಡೋಕ್ಕೆ ಇವಾಗ ನಗರಕ್ಕೆ ಬಂದು ಚಳುವಳಿ ಸ್ಟಾರ್ಟ್ ಆಗ್ತಿದೆ, ನೋಡ್ತಾ ಇದ್ದೀರಾ. ಚೆನ್ನಣ್ಣಪುರದ ಮಾಯವರು ನಮ್ಮ ಗುಂಡ್ಲುಪೇಟೆ ತಾಲೂಕು ಅವರು ಕೂಡ ಬಂದಿದ್ದಾರೆ. ಪಾಪ ಶಶಿ ಅವರು ವಿಡಿಯೋ ಮಾಡೋದ್ರಲ್ಲಿ ಬಿಸಿ ಆಗ್ಬಿಟ್ಟಿದ್ದಾರೆ. ಬನ್ನಿ ಹಾಗೆ ವಿಡಿಯೋಗಳನ್ನ ತೋರಿಸ್ಕೊತಾ ಹೋಗ್ತೀನಿ. ಎಲ್ಲ ನಮ್ಮ ಚಾಮರಾಜನಗರ ಜಿಲ್ಲೆ ಎಲ್ಲ ಭಾಗದ ಜನಗಳು ಬಂದಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಇದು ಪಚ್ಚಪ್ಪ ಸರ್ಕಲ್ ನಡೀತಾ ಇದೆ. ಏನು ಇವತ್ತು ನಮ್ಮ ಚಾಮರಾಜನಗರ ಜಿಲ್ಲೆಯ ಪಚ್ಚಪ್ಪ ಸರ್ಕಲ್ ಹತ್ರ ಇವತ್ತು ರಸ್ತೆ ತಡೆ ಚಳುವಳಿಯನ್ನ ನಡೆಸ್ತಾ ಇದ್ದಾರೆ. ನಾವು ಈಗ ತಾನೇ ಬಂದು ಏನು ಕೆಲವು ಕ್ಷಣಗಳಲ್ಲಿ ರಸ್ತೆ ತಡೆ ಚಳುವಳಿ ಆರಂಭವಾಗುತ್ತೆ. ಇದು ನಮ್ಮ ಚಾಮರಾಜನಗರ ಜಿಲ್ಲೆಯ ಒಂದು ಮುಖ್ಯ ಸರ್ಕಲ್ ಇದು, ನೋಡ್ತಾ ಇದ್ದೀರಾ. ಏನು ಕಾವೇರಿ ನೀರಿನ ವಿಷಯವಾಗಿ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಹಾಗಾಗಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ನಾವು ಹೊನ್ನೂರು ಪ್ರಕಾಶ್ ಅವರ ನೇತೃತ್ವದಲ್ಲಿ ಇವತ್ತು ಚಳುವಳಿಯನ್ನು ನಡೆಸ್ತಾ ಇದ್ದೀವಿ. ಇಲ್ಲಿ ಕಡೆ ಬರೋದೇ ಭಾರಿ ಟೈಮ್ ಆಗುತ್ತೆ. ಇವಾಗ ಬಂದು ಇವಾಗೆಲ್ಲ ರಸ್ತೆ ಕಡೆ ಇಳಿಸ್ತಾ ಇದ್ದೀವಿ. ಪ್ರಕಾಶಣ್ಣ ಅವರು ಎಲ್ಲರನ್ನೂ ರಸ್ತೆಗೆ ಒಂದು ತಡೆಗಾಗಿ ನಿಲ್ಲಿಸ್ತಾ ಇದ್ವಿ, ನೋಡ್ತಾ ಇದ್ದೀರಾ. ಇದೇನಂದ್ರೆ ಸಾಂಕೇತಿಕವಾಗಿ ಮಾಡ್ತಿರುವಂತದ್ದು ಒಂದು ಎಚ್ಚರಿಕೆ ಸಂದೇಶ. ಮುಂದೆ ಇದೇ ರೀತಿ ಏನಾದರೂ ಇವರು ನಮ್ಮ ಕರ್ನಾಟಕ ನೀರನ್ನ, ಇಲ್ಲಿ ಬರಗಾಲ ಮೊದಲು ನಮಗೆ ಇದೆ ನೀರಿನ ಸಮಸ್ಯೆ, ಈಗ ಇದನ್ನ ತಮಿಳುನಾಡಿಗೆ ಬಿಡಕ್ಕೆ ಏನಾದ್ರು ಮುಂದೆ ಇದೇ ರೀತಿ ಪ್ರಯತ್ನ ಪಟ್ಟರೆ ಇನ್ನು ಉಗ್ರವಾದ ಹೋರಾಟವನ್ನ ನಡೆಸಬೇಕಾಗುತ್ತೆ, ನೋಡ್ತಾ ಇದ್ದೀರಾ. ಇವತ್ತು ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಸೇನೆ ಹೊನ್ನೂರು ಪ್ರಕಾಶ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಇದು ನಮ್ಮ ಒಂದು ಪಚ್ಚಪ್ಪ ಸರ್ಕಲ್ ಹತ್ತಿರ ರಸ್ತೆ ತಡೆ ಚಳುವಳಿಯನ್ನ ಹಮ್ಮಿಕೊಳ್ಳಲಾಗಿದೆ. ರಸ್ತೆ ತಡೆ ಚಳುವಳಿಯ ಸಮಯದಲ್ಲಿ ಆಂಬುಲೆನ್ಸ್ ಬಂದಿದೆ, ಹಾಗಾಗಿ ಆಂಬುಲೆನ್ಸ್ ಅನ್ನ ದಾರಿ ಮಾಡಿಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ರಸ್ತೆ ತಡೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಓಸಲು ಇದೇ ರೀತಿ ಆಗ್ಬಿಟ್ಟಿತ್ತು. ನರೇಂದ್ರ ಮೋದಿಗೆ, ರೈತ ವಿರೋಧಿ ಸಂಸತ್ ಸದಸ್ಯರಿಗೆ, ರೈತ ವಿರೋಧಿ ಡಿ ಕೆ ಶಿವಕುಮಾರನಿಗೆ ಬೇಕೇ ಬೇಕು, ಬೇಕೇ ಬೇಕು. ರೈತ ವಿರೋಧಿ CWCRCಗೆ ಜೋರಾಗಿ ಆಧುನಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ನರೇಂದ್ರ ಮೋದಿಗೆ, ಡಿ ಕೆ ಶಿವಕುಮಾರನಿಗೆ, ರೈತ ವಿರೋಧಿ ಎಂಪಿಗಳಿಗೆ, ಎಂಪಿಗಳಿಗೆ
ಜೋಶಿ ಅವರೇ, ಶೋಭಾ ಕರಂದ್ಲಾಜೆ ಅವರೇ, ನಿಮ್ಗೆಲ್ಲ ಮೆಟ್ಟಿನ ಚಳವಳಿ, ಎಲ್ಲ ಕೈಗೆ ಮೆಟ್ಟು ತಗತಿವಿ. ಓಟ್ ಹಾಕಿದ ಕೈಗೆ ಮೆಟ್ಟು ಬರ್ತದೆ. ಪದೇ ಪದೇ ಹೇಳ್ತಾ ಇದ್ರಿ. ಇವತ್ತು ನಮಗೆ ನೀರಿಲ್ಲ, ಕುಡಿಯಕ್ ನೀರಿಲ್ಲ, ನಮ್ ಜನಗಳ ನೀರಿಲ್ಲ. ನಾವು ಇವತ್ತು ಬೆಳೆ ಎಲ್ಲ ಬೋರ್ವೆಲ್ಗಳು ಫೇಲ್ ಆಗಿದೆ, ಸಾಲ ಮಾಡ್ಕೊಂಡಿದೀವಿ. ಈ ಅವಿವೇಕಿ ಡಿ ಕೆ ಶಿವಕುಮಾರ್ ಬೆಳೆ ಅಂತೆಲ್ಲ ಟ್ಯಾಂಕ್ ಅಲ್ಲಿ ಸ್ಟೋರ್ ಮಾಡಿ ಅವ್ರಿಗೆ ನೀರ್ ಬಿಡ್ತಾ ಇದ್ದಾನೆ. ಇವತ್ತು ಕೆರೆ ಕಟ್ಟೆಗಳಿಗೆ ನೀರ್ ಬಿಟ್ಟಿದ್ರೆ ಡ್ಯಾಮ್ ಅಲ್ಲಿ ನೀರ್ ಇರ್ತಿರ್ಲಿಲ್ಲ. ಇನ್ನು 74 ಅಡಿ 75 ಅಡಿ ಕಬಿನಿ ಬಂದಿದೆ, 92 ಅಡಿ KRS ಇದೆ, ಆರಂಗಿ ತುಂಬಿ ಬಂದಿದೆ, ಇನ್ನೂ ನೀರ್ ಬಿಟ್ಟಿಲ್ಲ. ಎಲ್ಲಾನು ಸ್ಟೋರ್ ಮಾಡಿ ಅವ್ರು ಹೇಳಂತ ಅವ್ರಿಗೆ ಯಾಕಂದ್ರೆ ಕುರ್ಚಿ ಉಳಿಸ್ಕೊಳಕ್ಕೋಸ್ಕರ. ನಿಮ್ಮ ಕುರ್ಚಿ ಅವ್ರ ಕೈಲಿಲ್ಲ, ನಮ್ ಕೈಲಿ ಕುರ್ಚಿ ಇರೋದು. ಶಿವಕುಮಾರ್ ಅವರೇ, ನಮ್ ಕೈಲಿ ಏನು ಕುರ್ಚಿಗೋಸ್ಕರ ಆಸೆ ಪಟ್ರೆ ಕರ್ನಾಟಕದ 6 ಕೋಟಿ ಜನ ಸುಳ್ಳು ಬಿಟ್ಟಿವಿ. ನಿಮ್ನ ಎಚ್ಚರಿಕೆ ಕೊಡ್ತಾ ಇದೀವಿ. ನೀವೇನು ಮಾನ ಮರ್ಯಾದೆ ಅನ್ನ ತಿಂತೀನಿ ಅಂತಿದ್ರೆ, ನೀವು ಕರ್ನಾಟಕದ ನೀರ್ ಕುಡಿತಿದ್ರೆ, ಕರ್ನಾಟಕದ ಅನ್ನ ತಿಂತಿದ್ರೆ, ನೀವು ಏನಾರೋ ಈ ಜನ ಹುಟ್ಟಿದ್ರೆ ನೀರ್ ಬಿಡಬೇಡಿ. ನಾನು ತಮಿಳ್ನಾಡು ಹುಟ್ಟಿರೋದು, ಕೇಂದ್ರ ಸರ್ಕಾರ ಹುಟ್ಟಿರೋದು, ನಾ ತಿನ್ನದೇ ಅಮಾದಿ, ನೀವು ಅನ್ನ ತಿನ್ನಲ್ಲ ಅಂದ್ರೆ ನೀರ್ ಬಿಡಿ. ಆಗ ಇವತ್ತು ಸಾಂಕೇತಿಕವಾಗಿ ರೈತ ಸಂಘ ಇವತ್ತು ಮರ್ಯಾದೆ ಹೇಳ್ತಾ ಇದೀವಿ. ನಿಮ್ಗೇನು ಮರ್ಯಾದೆ ಕೊಡಂಗಿಲ್ಲ. ನೆನ್ನೆನೆ ಹೋಯ್ತು ನಿಮ್ ಮರ್ಯಾದೆ. ಕರ್ನಾಟಕದ ನೀವು ಅನುಭವಿಸಿದಾರಿ. 6 ಕೋಟಿ ಜನನ ನೀವು ಇವತ್ತು CWC ಇಟ್ಬಿಟ್ಟಿದ್ದೀರಾ. ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ದುಡ್ಡಾಟಗೋಸ್ಕರ, ನಿಮ್ಮ ಕುರ್ಚಿಗೋಸ್ಕರ 6 ರಿಂದ 7 ಕೋಟಿ ಜನರ ಪ್ರಾಣವನ್ನು ನೀವು ಚೆಲ್ಲಾಟ ಆಡ್ತಿದ್ರ, ಪ್ರಾಣವನ್ನು ಒತ್ತೆ ಇಟ್ಟಿದ್ರ. ಹಾಗಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ. ಹಾಗಾಗಿ ಒಂದಷ್ಟು ಅಡೆತಡೆಯಾಗಿದೆ. ಏನು ಯಾರು ಬಂದಿಲ್ಲ, ಯಾಕಂದ್ರೆ ಇವತ್ತು ಒಂದು 12 ಗಂಟೆ ವೆಯ್ಟ್ ಮಾಡಿದ್ರೆ ಮುಂದೆ ಅವರು ಬುದ್ಧಿ ಕಲ್ಸ್ಬೋದು ಅಂತ ಹೇಳ್ತಾ ನಾವು ಮುಗಿಸ್ಬೋದಲ್ವಾ? ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಾಗೆ ರಸ್ತೆ ತಡೆ ಚಳವಳಿ ಎಲ್ಲ ಮುಗೀತು. ಈಗ DC ಆಫೀಸ್ಗೆ ಹೋಗ್ತಾ ಇದ್ದೀವಿ. ಒಂದಷ್ಟು ರೈತರ ಸಮಸ್ಯೆಗಳಿದೆ, ಹಾಗಾಗಿ ಈಗ DC ಆಫೀಸ್ಗೆ ಹೊರಡ್ತಾ ಇದ್ದೀವಿ. ಏನು ರಸ್ತೆ ತಡೆ ಚಳವಳಿ ಮುಗೀತು. ಈಗ ಚಾಮರಾಜನಗರ ಜಿಲ್ಲಾ ಕಚೇರಿಗೆ ಬಂದಿದ್ವಿ. ಒಂದಷ್ಟು ರೈತರ ಸಮಸ್ಯೆಗಳಿದೆ, ಹಾಗಾಗಿ ಒಂದಷ್ಟು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಅಂತ ಹೇಳಿದ್ರು ಕಾರ್ಯಕರ್ತರು. ಹಾಗಾಗಿ ಹೊನ್ನೂರು ಪ್ರಕಾಶ್ ಅವರು ನಾವು ಎಲ್ಲ ಕೂಡ ಚಾಮರಾಜನಗರ ಜಿಲ್ಲಾ ಕಚೇರಿಗೆ ಇವಾಗ್ತಾನೆ ಬಂದು ಬನ್ನಿ, ಎಲ್ಲ ಮುಂದೆ ಹೋಗ್ತಾ ಇದ್ರೆ ನಾವು ಅಲ್ಲೇ ಹೋಗೋಣ. ಬೈಕ್ ಎಲ್ಲಿ ಪಾರ್ಕ್ ಮಾಡೋದು? ಪಾರ್ಕಿಂಗ್ ಇಲ್ಲ ಕಡೆ ಎಲ್ಲ ಬಂದಿದ್ದಾರೆ. ಇವರು ಕೊತ್ಲವಾಡಿಯವರು ಮಂಜು ಅವರು ಏನು ಗಾಡಿ ಪಾರ್ಕಿಂಗ್ ಮಾಡಕ್ಕೆ ದಾರಿ ಇಲ್ಲಪ್ಪ ಇಲ್ಲಿ. ಎಲ್ಲ ಬಂದಿದ್ದಾರೆ, ಗಾಡಿ ಪಾರ್ಕ್ ಮಾಡ್ತಾರೆ ನೋಡ್ತಾ ಇದ್ದೀರಾ ನೀವು. ನಾವು ಹಾಗೆ DC ಆಫೀಸಿಗೆ ಬಂದು ಸಾಕಷ್ಟು ರೈತರ ಸಮಸ್ಯೆ ಇತ್ತು. ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸೋಕೆ ಕೇಳಿದ್ರು. ಎಲ್ಲ ಜಿಲ್ಲಾ ಕಚೇರಿಯ ಮುಂದೆನೇ ಕೂತಿದ್ದು. ಆನಂತರ ಸಂಬಂಧಪಟ್ಟ ಅಧಿಕಾರಿಗಳು ಬಂದರು. ಕೆರೆ ಕಟ್ಟೆಗಳು ನೀರಿದ್ರೆ ಜನ ಜಾನುವಾರುಗಳೆಲ್ಲ ಸಾಯ್ತವೆ. ಹಾಗಾಗಿ ತಾವು ಸರ್ಕಾರಕ್ಕೆ ಇದರ ಕುಡಿ ಜೊತೆಗೆ ಇನ್ನೊಂದು ಕುಡಿ ಬ್ಯಾಂಕ್ನವರು ನೋಟಿಸ್ ಗ್ರಾಮ ಇದ್ದಲ್ಲಿ ಮುಗಿಸ್ಕೊಂಡು ಇವತ್ತು ಹಾಗೆ ಚಾಮರಾಜನಗರ KSRTC ಡಿಪೋ ಬಂದಿದ್ದೀವಿ. ಯಾಕಂದರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಒಂದು ಉಗೇನದ ಉಂಡಿ ಅನ್ನೋ ಒಂದು ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ನಮ್ಮ ಸಂಘದ ಕಾರ್ಯಕರ್ತರು ಹೇಳಿದರು, ಪ್ರಕಾಶನ ಹೇಳಿದ್ರು ಹೋಗಿ ಅದನ್ನು ಏನು ನೋಡ್ಕೊಂಬನಿ ಅಂತ. ಹಾಗಾಗಿ ಬಂದಿದ್ದು. KSRTC ಡಿಪೋ ಮ್ಯಾನೇಜರ್ ಚಾಮರಾಜನಗರದವರು ನಾನು 3 ದಿನದೊಳಗೆ ನಾನು ಈ ಸಮಸ್ಯೆನ ಬಗೆಹರಿಸ್ತೀನಿ, ಬಸ್ಗಳ ವ್ಯವಸ್ಥೆ ನಾನು 3 ದಿನದಲ್ಲಿ ಮಾಡ್ತೀನಿ ಅಂತ ಒಪ್ಕೊಂಡ್ರು. ಸಾಕಷ್ಟು ಇನ್ನಿತರ ಗ್ರಾಮದವ್ರು ಕೂಡ ಹೇಳಿದ್ರು, ಆಗ ಅವರು ಒಪ್ಕೊಂಡಿದ್ದಾರೆ. 3 ದಿನದೊಳಗೆ ನಾನು ಬಿಡಿಸ್ಕೊಡ್ತೀನಿ ಅಂತ. ಇದೀಗ ತಾನೇ KSRTCದು ಸಮಸ್ಯೆನ ಮುಗಿಸ್ಕೊಂಡು ಈಗ ಅರಣ್ಯ ಇಲಾಖೆಯ ಕಚೇರಿ ಬಂದಿದ್ದೀವಿ. ಏನು ರಾತ್ರಿ ಉಗೇನದ ಉಂಡಿಯಲ್ಲಿ ಚಿರತೆ ಕಾಣಿಸ್ಕೊಂಡಿದೆಯಂತೆ. ಇದ್ರ ಬಗ್ಗೆ ಸಾಕಷ್ಟು ದೂರು ತಿಳಿದ್ರು ಕೂಡ ಅವರು
ಏನು ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಇವಾಗ ಇದಕ್ಕೂ ಬಂದಿದ್ದೀವಿ. ನೋಡೋಣ, ಅರಣ್ಯ ಇಲಾಖೆಗೆ ಸಾಕಷ್ಟು ಎಲ್ಲ ತಿಳಿಸಿದ್ದಾರೆ. ನೋಡೋಣ ಯಾವ ರೀತಿ ರೆಸ್ಪಾನ್ಸ್ ಬರ್ತದೆ ಅಂತ. ಬೆಳಿಗ್ಗೆ ಟೈಮೇನೆ ಹೋಗ್ಬೇಕಾದ್ರೆ ಅಷ್ಟೊಂದು ಮರಿಗಳು ಹೊಡ್ಕೊಂಡು ಹೋಗ್ತಾರೆ ಪಾಪ ಲೇಡೀಸ್ ಅವರು. ಮರಿನ ಬಂದು ಎತ್ಕೊಂಡು ಹೋಗಿದ್ದಾರೆ, ಯಾರು ಬಂದಿಲ್ಲ, ಏನು ಅದಕ್ಕೆ ರೆಸ್ಪಾನ್ಸು ಮಾಡಿ. ಅರಣ್ಯ ಕಚೇರಿಗೆ ಭೇಟಿ ನೀಡಿ ಈ ರೈತರ ಸಮಸ್ಯೆ ಬಗ್ಗೆ ತಿಳಿಸಲಾಯಿತು. ಸಂಬಂಧಪಟ್ಟ ಅಧಿಕಾರಿಗಳು ನಾಳೆ ನಾವು ಬೋನಿಸುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಒಪ್ಪಿಕೊಂಡ್ರು. ಹಾಗೆ ಇವರನ್ನೆಲ್ಲ ಸಾಕಷ್ಟು ಸಮಸ್ಯೆಗಳನ್ನ ಮುಗಿಸಿ ಏನೋ ಮಧ್ಯಾಹ್ನ 3 ಗಂಟೆ ಮೇಲೆ ಆಯಿತು. ಹಾಗಾಗಿ ಚಾಮರಾಜ ಪಕ್ಕ ಇರುವಂತಹ ಒಂದು ಮಠಕ್ಕೆ ಹೋಗಿ ಮಧ್ಯಾಹ್ನದ ಒಂದು ಮಾಡಿದೆ ಪಕ್ಕದಲ್ಲಿ ಇತ್ತು. ಹಾಗಾಗಿ ಅಲ್ಲಿ ಹೋಗಿ ಊಟವನ್ನೆಲ್ಲ ಮಾಡಿ ತುಂಬ ಅಚ್ಚುಕಟ್ಟಾಗಿತ್ತು ಊಟ. ಅಲ್ಲಿ ಊಟ ಮಾಡಿ ನಂತರ ಊರ ಕಡೆ ಹೊರಟು. ಹಾಗೆ ದಾರಿ ಲೆಕ್ಕೂರಲ್ಲಿ ಗೇಟಾಗಿರೋದು ನೋಡಿದ್ರು ಅವು ಹಾಗೆ ಚೋರಿ ಮಾಡೋದಕ್ಕೆ ಸಾರ್ಥಕ ಹಾಕಿದ್ದಾರೆ. ಏನು ಈ ವರ್ಷ ಅತಿ ಬರಗಾಲದ ಪರಿಸ್ಥಿತಿ ನಮ್ಮ ಗುಂಡ್ಲುಪೇಟೆ ತಾಲೂಕಿನಾದ್ಯಂತ ತಾಂಡವಾಡ್ತಾ ಇದೆ. ಇಷ್ಟಾದ್ರೂ ಸಹ ಇಲ್ಲಿನ ಸಂಬಂಧಪಟ್ಟಂತ ಸ್ಥಳೀಯ ಶಾಸಕರು ಇದ್ರ ಕಡೆ ಗಮನ ಹರಿಸ್ತೇನೆ. ನಮ್ಮ ತಾಲೂಕನ್ನ ನಾವು ರೈತ ಸಂಘದಿಂದ ಹಾಗೂ ರೈತರು ಮೊದಲಿನಿಂದಲೂ ಸಹ ನಾವು ತಹಸೀಲ್ದಾರ್ಗೆ ಹಾಗೂ ಸ್ಥಳೀಯ ಶಾಸಕರಿಗೆ ನಾವು ಮನವಿಯನ್ನು ಸಹ ಕೊಟ್ಟಿರ್ತೀವಿ. ಏನು ನಮ್ಮ ತಾಲೂಕನ್ನ ಬರಪೀಡಿತ ತಾಲೂಕು ಅಂತ ಏನು ಘೋಷಣೆ ಮಾಡಿ, ಯಾಕಂದ್ರೆ ಈಗಾಗಲೇ ಜಾನುವಾರುಗಳಿಗೆ